ವರ್ಷ ಕರ್ನಾಟಕ ಪೂರ್ತಿ ಬರೀ ಬರ, ಸರಿಯಾಗಿ ಮಳೆ ಆಗಿಲ್ಲ, ಡ್ಯಾಮೆಲ್ಲ ಬತ್ತೋಗಿದೆ. ಸೊ ಕೆರೆಗಳು ಬತ್ತೋಗಿದೆ, ಕೆರೆಗಳಂತೂ ನೀರೇ ಇಲ್ಲ. ಈ ಸಮಯದಲ್ಲಿ ಇಲ್ಲಿ ನೋಡಿ, ಅಗ್ರಹಾರದ ಕೆರೆ, ಪಾಲ್ಕೆರೆ ಅಂತ ಕರೀತಾರೆ. ಎಷ್ಟು ಮೈದುಂಬಿದೆ. ಆ ಮೂಲೆಯಲ್ಲಿ ಮೋಸ್ಟ್ಲಿ ನಿಮಗೆ ಕಾಣ್ತಾ ಇದೆಯೇನೋ ಗೊತ್ತಿಲ್ಲ, ತುತ್ತ ತುದಿ ತುಂಬ ದೂರದಲ್ಲಿ ಒಂದು ಗಾಡಿ ನಿಂತಿದೆ. ಒಂದು ಚಿಕ್ಕದಾಗಿ ಒಂದು ಮನೆ ಥರ ಕಾಣ್ತಾ ಇದೆ. ಅಲ್ಲಿದೆ ಪಾಲ್ಕೆರಮ್ಮ ದೇವಸ್ಥಾನ. ಕಂಬದ ನರಸಿಂಹಸ್ವಾಮಿಯ ಹೆಬ್ಬಾಗಲಿದು. ಇಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬೆಟ್ಟ ಹತ್ತುತ್ತಾ ಇಲ್ಲಿನ ವಿಷಯಗಳನ್ನು ನಾನು ವಿವರಿಸ್ತೀನಿ. ನೋಡಿ, ಇದು ಕೋಟೆ ಬೆಟ್ಟ ಅಂತ. ಈ ಬೆಟ್ಟದಲ್ಲಿ ಕಂಬದ ನರಸಿಂಹಸ್ವಾಮಿ ದೇವರಿದ್ದಾರೆ. ಈ ದೇವರಿಗೆ ತುಂಬ ಇಷ್ಟವಾದ ಊಟ ಅಂದರೆ ನಾನ್ ವೆಜ್. ನೀವು ನಾನ್ ವೆಜ್ಜಲ್ಲಿ ಏನು ಬೇಕಾದ್ರೂ ಮಾಡಿಕೊಡ್ಬೋದು. ಲಕ್ಷಾಂತರ ಜನ ಈ ಕೋಟೆ ಬೆಟ್ಟ ಕಂಬದ ನರಸಿಂಹಸ್ವಾಮಿ ಮನೆ ದೇವರು ಇರೋರು ಬಂದು ಇಲ್ಲಿ ಹರಸವೆ ಅಂತ ಮಾಡ್ತಾರೆ, ಪರ ಅಂತ ಮಾಡ್ತಾರೆ. ಮಾಡಿ ಅವರ ಸುತ್ತಮುತ್ತ ಸಂಬಂಧಿಕರನ್ನೆಲ್ಲ ಕರೆಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವರೊಂದು ಸೇವೆನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಹಾಗೂ ಇಲ್ಲಿ ಎದುರುಗಡೆ ಕಾಣ್ತಾ ಇರ್ಬೋದು ಕೋಟಪ್ಪ ಅಂತ, ಅಲ್ಲೊಂದು ಚಿಕ್ಕದಾಗಿ ಒಂದು ಬೆಟ್ಟದ ಥರ ಇದೆ. ಕಂಬದ ನರಸಿಂಹಸ್ವಾಮಿ ಪ್ಲಸ್ ಕೋಟಪ್ಪ ಇಬ್ಬರು ಅಣ್ಣ ತಮ್ಮಂದಿರಂತೆ. ಕಂಬದ ನರಸಿಂಹಸ್ವಾಮಿಗೆ ಅವರ ಫೇವ್ರೆಟ್ ಫುಡ್ಡು ಬಂದು ನಾನ್ ವೆಜ್. ಅವರು ವೆಜ್ ಮುಟ್ಟಲ್ಲ. ಕೋಟಪ್ಪ ಅವ್ರಿಗೆ ಬಂದು ಬರೀ ವೆಜ್, ಮೊಸರನ್ನ, ಬೆಲ್ಲದನ್ನ. ಸೊ ಯಾರ್ಯಾರು ನಾನ್ ವೆಜ್ ಮುಟ್ಟಿರ್ತಾರೆ, ನಾನ್ ವೆಜ್ ತಿಂದಿರ್ತಾರೆ, ಸೊ ಅವ್ರು ಬಂದು ಕೋಟಪ್ಪ ದೇವಸ್ಥಾನಕ್ಕೆ ಹೋಗಲ್ಲ. ಇಲ್ಲೊಂದು ಚಿಕ್ಕ ವ್ಯೂ ಪಾಯಿಂಟ್ ನೀವು ನೋಡ್ಬೋದು. ಅಷ್ಟು ದೂರದಲ್ಲಿ ಒಂದು ಕೆರೆ ಕಾಣ್ತಾ ಇದೆ. ಅದು ನಲ್ಕುಂದಿ ಕೆರೆ ಅಂತ. ನಾನು ಹುಟ್ಟಿದ ಹಳ್ಳಿ ಅದು. ನೋಡಿ, ಬೆಟ್ಟದ ತುಂಬ ಬರೀ ಬಂಡೆ, ಆದರೆ ಎಷ್ಟು ಚೆನ್ನಾಗಿ ಬಂಡೆ ಗರಿಕೆ ಹುಲ್ಲು, ಬಂಡೆ ಗರಿಕೆ ಹುಲ್ಲು, ಬಂಡೆ ಗರಿಕೆ ಹುಲ್ಲು. ಈ ಬಂಡೆ ನೋಡಿ, ಒಂದು ಅದ್ಭುತ ತೋರಿಸ್ತೀನಿ. ಯಾರೋ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಆಂಜನೇಯ ಸ್ವಾಮಿನ ಬಿಡಿಸಿದ್ದೇನೆ ಅಂದರೆ ನೋಡಿ. ವಾವ್, ನನಗೊಂದು ನಮಸ್ಕಾರ ಗುರು. ಯಾಕಂದರೆ ಸುಮಾರು ಬೆಟ್ಟಗಳು ನೋಡಿದೆ, ಹುಡುಗರೆಲ್ಲ ತಮ್ಮ ಪ್ರೇಮ ನಿವೇದನೆ ಮಾಡಿಬಿಟ್ಟಿದ್ದಾರೆ, ಹಾರ್ಟ್ ಶೇಪ್ ಬರೆದ್ಬಿಟ್ಟು. I could have I could have ಇಲ್ಲಿ ಗಮನಿಸಿದ ಹಾಗೆ ಎಲ್ಲ ಕಡೆ ಹೊಲ, ತೋಟಗಳು, ತೆಂಗಿನ ಸಸಿ, ಅಡಿಕೆ ಬೆಳೆ ಕಡಿಮೆ. ಈ ಕಡೆ ಒಂದು ಊರಲ್ಲಿ ಒಂದು ಕೆರೆ ತುಂಬಿದ್ರೆ ಆ ಇಡೀ ಊರು ಸುತ್ತಮುತ್ತ ಎಲ್ಲ ಬರೀ ಹಸಿರಲ್ಲಿ ತುಂಬೋಗಿರುತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್. ನೋಡಿ, ಅಲ್ಲಿ ಪಾಲ್ಕೆರೆ ಎಷ್ಟು ತುಂಬಿದೆ, ಅದರ ಸುತ್ತಮುತ್ತ ಎಲ್ಲ ನೋಡಿ, ಬ್ಯೂಟಿಫುಲ್.
ನೀವು ಎಷ್ಟು ದೂರ ಕಣ್ಣಾಯಿಸಿದ್ರೂ ಬರೀ ಹಸಿರೆ. ದೇವಸ್ಥಾನ ಹತ್ರ ಬಂದಿದ್ದೀನಿ. ಹಾಗೇ ಸ್ವಲ್ಪ ನೋಡಿ ಎಂಥ ವ್ಯೂ ಪಾಯಿಂಟು. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈ ಕಡೆಲ್ಲ ಬೆಟ್ಟಗಳ ಸಾಲು. ಆದರೆ ಇದೆಲ್ಲ ಬೆಟ್ಟಗಳು ಅನಿಸಲ್ಲ, ಸಣ್ಣ ಪುಟ್ಟ ಫಾರೆಸ್ಟ್ ಥರ. ಹತ್ಲಬೋದು, ಆಟ ಆಡ್ಲಬೋದು, ಚೆನ್ನಾಗಿರುತ್ತೆ. ಬನ್ನಿ ಮೆಟ್ಲು ಹತ್ತೋಣ. ಪಾಲ್ಕೆರೆ ಕೋಟೆ ಬೆಟ್ಟದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲ್ಗಡೆಯಿಂದ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ. ಈ ಸಂಪತ್ತುಗಳೆಲ್ಲ ನಮ್ಮ ಕೈಲಿ ಸೃಷ್ಟಿ ಮಾಡೋಕ್ಕಾಗಲ್ಲ, ನಾವು ಉಳಿಸ್ಕೊಬೇಕಷ್ಟೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ಅಗ್ರಹಾರ. ನಾನು ಕೆಳಗಡೆ ಆವಾಗಲೇ ವಿಡಿಯೋ ಮಾಡಿದ್ನಲ್ಲ, ಆಲ್ಮರಗಳ ಸಾಲಿದೆ ಅಂತ ನೋಡಿ. ಅಲ್ಲಿ ಎಷ್ಟು ದೊಡ್ಡದಾಗಿರೋ ಜಾಗ. ಅಲ್ಲೇ ಹರಸೇವೆ ಪರಗಳೆಲ್ಲ ಮಾಡೋದು. ಲಕ್ಷಾಂತರ ಜನ ಬಂದು ಸೇರಿ ದೇವರ ಪ್ರಸಾದ ಸ್ವೀಕರಿಸೋ ಜಾಗ. ದೇವಸ್ಥಾನದಲ್ಲಿ ನಮಗೆ ಮೊದಲು ನೋಡೋಕ್ಕೆ ಸಿಗೋದು ನರಸಿಂಹಸ್ವಾಮಿಯವರು ಹಿರಣ್ಯಕಶಿಪುವಿನ ವಧೆ ಮಾಡ್ತಾ ಇರೋ ಒಂದು ಸನ್ನಿವೇಶದ ಒಂದು ದೊಡ್ಡ ವಿಗ್ರಹ. ಇಲ್ಲಿನ ಇತಿಹಾಸ ಏನು ಹೇಳುತ್ತಂದರೆ, ಒಂದು ಭೀಮನ ಅಮಾವಾಸ್ಯೆ ದಿನ ಸಿಡಿಲು ಬಂದು ದೊಡ್ಡ ಬಂಡೆಗೆ ಬಡಿದಾಗ ಆ ಬಂಡೆಗಳ ಮಧ್ಯದಲ್ಲಿ ಕಂಬದ ರೂಪದಲ್ಲಿ ನರಸಿಂಹಸ್ವಾಮಿ ಉದ್ಭವವಾಗಿರ್ತಾರೆ. ಒಬ್ಬರು ಅರ್ಚಕರ ಕನಸಲ್ಲಿ ಬಂದು ಈ ಸೂಚನೆಯನ್ನು ಅವ್ರು ಕೊಡ್ತಾರಂತೆ, ನಾನು ಈ ಥರ ಉದ್ಭವ ಆಗಿದ್ದೀನಿ ಅಂತ. ಆವಾಗಿಂದ ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಟ್ತಾರೆ. ಹಾಗೂ ದೇವಸ್ಥಾನ ಕಟ್ಟಿದ ಮೇಲೂ ಕೂಡ ಒಂದು ಬಾಗಿಲು ಕೂಡ ಹಾಕಿರ್ತಾರಂತೆ. ಆದರೆ ನರಸಿಂಹಸ್ವಾಮಿಯವರಿಗೆ ಪ್ರಪಂಚ ನೋಡುವ ಆಸೆ ಆಗಿ ಆ ಬಾಗಿಲನ್ನ ತನ್ನ ಕಾಲಲ್ಲಿ ಜೋರಾಗಿ ಒದ್ದಾಗ ಆ ಬಾಗಿಲು ಹೋಗಿ ನಲ್ಕುಂದಿ ಕೆರೆಗೆ ಹೋಗಿ ಬಿದ್ದಿರುತ್ತಂತೆ. ಇವತ್ತಿಗೂ ಸಹ ಆ ದೇವಸ್ಥಾನಕ್ಕೆ ಬಾಗಿಲಿಲ್ಲ. ನರಸಿಂಹ ಜಯಂತಿ ದಿನ ಇಲ್ಲಿ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ಭಕ್ತಾದಿಗಳು ಹರಸೇವೆ ಮೂಲಕ ಸಾವಿರಾರು ಜನಕ್ಕೆ ಅನ್ನ ದಾಸೋಹ ಮಾಡಿ ಅವರ ಹರಕೆಗಳನ್ನ ತೀರಿಸ್ತಾರೆ. ಇಲ್ಲಿ ಪೂಜೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೆಯುತ್ತೆ. ಭೀಮನ ಅಮಾವಾಸ್ಯೆ ದಿನ ತುಂಬ ವಿಶೇಷ. ಹಾಗೂ ಇಲ್ಲಿ ಯಾರ್ಯಾರು ಹರಸೇವೆ ಮಾಡ್ತಾರೆ ಅವ್ರಿಗೆ ಇಲ್ಲಿ ಚೌಟ್ರಿಯ ಸೌಲಭ್ಯ ಕೂಡ ಇದೆ. ಇವಾಗ ಶ್ರೀ ವೆಂಕಟರಮಣ ಸ್ವಾಮಿ ಕೋಟೆ ಬೆಟ್ಟ ಬಂದಿದ್ದೀವಿ. ಅದೇ ಪುಣ್ಯಾತ್ಮ ತುಂಬ ಚೆನ್ನಾಗಿ ಮೆಟ್ಲು ಮಾಡಿಸಿದ್ದಾರೆ. ಸ್ಟೀಲ್ ಬ್ಯಾರಿಗೇಡ್ಸ್ ಎಲ್ಲ ಹಾಕಿ ನೀವು ಸುತ್ತಮುತ್ತ ನೋಡ್ಬೋದು. ಒಳ್ಳೆ ಗ್ರೀನರಿ, ಅಚ್ಚುಕಟ್ಟಾದ ವಾತಾವರಣ, ಬಂಡೆಗಳು ಇದೆ.
ಅವಾಗ ನೀವು ಕೇಳಿಸ್ಕೊತಾ ಇರ್ಬೋದು, ಬರೀ ಪಕ್ಷಿಗಳ ಕೂಗೇ ಇದೆ. ಬ್ಯೂಟಿಫುಲ್. ಕಲ್ಲಲ್ಲೇ ಗಣಪತಿಗೆ ಕೋಟೆ ಬೆಟ್ಟದ ಎದುರುಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇವಾಗ ಅರ್ಚಕರನ್ನ ಮಾತಾಡ್ಸಿದಾಗ ಈ ದೇವಸ್ಥಾನ ಬಂದು ಪರಶುರಾಮರ ಕಾಲದಲ್ಲಿ ಕಟ್ಟಿರೋದಂತೆ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಹಳೆ ದೇವಸ್ಥಾನ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಹಳೇ ಕಾಲದ ಒಂದು ಫೀಲ್ ಬರುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ದೇವಸ್ಥಾನಗಳಲ್ಲಿ. ಅದಂತೂ ತುಂಬ ಖುಷಿ ಆಯಿತು. ಪ್ಲಸ್ ಇಲ್ಲಿ ನೋಡಿ, ನಾನು ಜಸ್ಟ್ ಪಾಲ್ಕೆರೆ ಅಂತ ನಾನು ಏನು ಮಾತಾಡ್ತಾಯಿದ್ದೆ ಅದ್ರ ಪಕ್ಕನೇ ಇದ್ದೀನಿ. ಬ್ಯೂಟಿಫುಲ್ ಮ್ಯಾನ್, ಚೆನ್ನಾಗಿದೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಇತ್ತೀಚೆಗೆ ನಾನು ಕರಿಘಟ್ಟ ವೆಂಕಟರಮಣ ಸ್ವಾಮಿ ಬಗ್ಗೆ ಹೇಳಿದ್ದೆ. ವೆಂಕಟರಮಣ ಸ್ವಾಮಿಯವರು ಬೆಟ್ಟದ ಮೇಲೆ ತುಂಬ ಕಡಿಮೆ ಜಾಗದಲ್ಲಿರೋದು ಅಂತ. ಈ ದೇವಸ್ಥಾನದಲ್ಲೂ ಕೂಡ ಬೆಟ್ಟದ ಮೇಲೇ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ವಾತಾವರಣ. ಈ ದೇವಸ್ಥಾನ ಸುತ್ತಮುತ್ತನೇ ಆ್ಯಕ್ಚುಲಿಗೆ ನಾನು ಹುಟ್ಟಿರೋ ಊರಿರೋದು. ಅದು ದೇವಸ್ಥಾನ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಇಲ್ಲಿ ತನಕ ಗೊತ್ತಾಗಿಲ್ಲ. ಬ್ಯೂಟಿಫುಲ್. ಜನಗಳು ಇವಾಗ ಬರ್ತಾ ಇದ್ದಾರೆ. I could have. I could have. I could have. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎದುರುಗಡೆ ಕಂಬದ ನರಸಿಂಹಸ್ವಾಮಿ ಇವಾಗ ತಾನೇ ಹತ್ತಿ ಬೆಟ್ಟ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೆರಡು ಅಕ್ಕಪಕ್ಕನೇ ಎದುರುಗಡೆನೇ ಇರೋದು. ಇಬ್ಬರು ಅಣ್ಣ ತಮ್ಮಂದಿರಂತೆ. ಕಂಬದ ನರಸಿಂಹಸ್ವಾಮಿಗೆ ಸುಮಾರು 3 ವರ್ಷದ ಇತಿಹಾಸ ಇದೆಯಂತೆ. ಸೊ ವೆಂಕಟರಮಣ ಸ್ವಾಮಿಯವರು ಆಗಲೇ ಹೇಳಿದಾಗೆ ಪರಶುರಾಮ ಕಾಲದಲ್ಲಿ ಅದು ಸ್ಥಾಪನೆ ಮಾಡಿದಾರಂತೆ. ಇಲ್ಲಿ ನೋಡಿ ಒಂದು ಜಾಗ ತೋರಿಸ್ತೀನಿ. ಪಾಲಗ್ರಹಾರ ಕೆರೆ, ಪಾಲ್ಕರಮ್ಮ ಕೆರೆ ತುಂಬಿದ್ರೆ ಈ ಕಾಲುವೆ ಮೂಲಕ
ಹರಿದು ನೋಡಿ ಇಲ್ಲಿರೋ ಕಾಲುವೆಗೆ ಇಲ್ಲಿ ಕಾಣ್ತಾರೋ ಕಾಲುವೆ ಮುಖಾಮುಖಿ ಕಾಣ್ತಾರ ಅನಿಸುತ್ತೆ, ದೂರದಲ್ಲಿ ಇದೆ ಅನಿಸುತ್ತೆ, ನಲ್ಕುಂದಿ ಕೆರೆಗೆ ಹೋಗುತ್ತೆ. ಆಗಿನ ಕಾಲದಲ್ಲಿ ಕೆರೆಗಳು ಒಂದು ಕೆರೆಯಿಂದ ಇನ್ನೊಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಹರಿತಾ ಇರೋ ರೀತಿ ಪ್ಲ್ಯಾನ್ ಮಾಡಿದರು.